ನಮಸ್ಕಾರ ಸ್ನೇಹಿತರೆ. ದ ಸೋಲ್ ಸೆಲೆಕ್ಟ್ಸ್ ಹರ್ ಓನ್ ಸೊಸೈಟಿ ಬರೆದವರು ಎಮಿಲಿ ಡಿಕಿನ್ಸನ್. ಇದರ ಕನ್ನಡ ವಿವರಣೆಯನ್ನು ನೋಡೋಣ. ಇಲ್ಲಿ ಸೋಲ್ ಅಂದರೆ ಆತ್ಮ. ಆತ್ಮ ಎಂದ ತಕ್ಷಣ ಭೂತ, ಪ್ರೇತ ಅಥವಾ ಪಿಶಾಚಿ ಎಂದಾಗುವುದಿಲ್ಲ. ಬದಲಾಗಿ ನಮ್ಮ ದೇಹದೊಳಗಿರುವ ನಮ್ಮತನ, ಮೈ ಸೆಲ್ಫ್ ಅಂತ ಕರಿತೇವಲ್ಲ ಅದು. ಸೊಸೈಟಿ ಅಂದರೆ ಸಮಾಜ, ಅಂದರೆ ನಮ್ಮ ಸುತ್ತಮುತ್ತಲಿನ ಜನಗಳು, ನಾವು ಯಾರ ಮಧ್ಯೆ ಬದುಕ್ತೇವೆ ಅವರು. ಈ ಕವಿತೆಯಲ್ಲಿ ಪೋಯೆಟ್ ನಮ್ಮ ಸೋಲ್ ಯಾವ ರೀತಿಯ ಜನಗಳ ಜೊತೆ ಬದುಕಲು ಇಷ್ಟಪಡುತ್ತದೆ ಎನ್ನುವುದರ ಕುರಿತು ಬರೆದಿದ್ದಾರೆ. ಪೋಯೆಟ್ ತುಂಬ ನಾಚಿಕೆ ಸ್ವಭಾವದವರಾಗಿದ್ದು ತುಂಬ ಕಡಿಮೆ ಜನರೊಂದಿಗೆ ಬೆರೆಯಲು ಇಷ್ಟಪಡುತ್ತಿದ್ದರು. ಈ ಕವಿತೆಯಲ್ಲಿ ಪೋಯೆಟ್ ಅವರ ಆತ್ಮ ಯಾವ ರೀತಿಯ ಜನಗಳ ಜೊತೆ ಬೆರೆಯಲು ಇಷ್ಟಪಡುತ್ತದೆ, ಯಾವ ಸಮಾಜ ಅವರಿಗೆ ತುಂಬ ಇಷ್ಟವಾಗುತ್ತದೆ ಎನ್ನುವುದರ ಕುರಿತು ಬರೆದಿದ್ದಾರೆ. ದ ಸೋಲ್ ಸೆಲೆಕ್ಟ್ಸ್ ಹರ್ ಓನ್ ಸೊಸೈಟಿ ಅಂದರೆ ನಮ್ಮ ಒಳಗಿನ ಆತ್ಮ ಅದಕ್ಕೆ ಬೇಕಾದಂತಹ, ಅದಕ್ಕೆ ಇಷ್ಟ ಆಗುವಂಥ ಸೊಸೈಟಿಯನ್ನು, ಸುತ್ತಮುತ್ತಲ ಪರಿಸರವನ್ನು ಅದು ತನ್ನಿಂದ ತಾನೇ ಆಯ್ದುಕೊಳ್ಳುತ್ತದೆ. ಅಂದರೆ ಯಾವ ರೀತಿಯ ಜನಗಳ ಜೊತೆ ಬೆರೆಯಬೇಕು, ಯಾರೊಂದಿಗೆ ಹೆಚ್ಚು ಒಡನಾಟದಲ್ಲಿ ಇರಬೇಕು ಅನ್ನೋದನ್ನು ಸೋಲ್ ಅದರಷ್ಟಕ್ಕೆ ಅದು ಸೆಲೆಕ್ಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ದೆನ್ ಶಟ್ಸ್ ದ ಡೋರ್, ಮತ್ತು ಅದು ತನ್ನ ಬಾಗಿಲನ್ನು, ತನ್ನ ಮುಖ್ಯ ದ್ವಾರ ಏನಿದೆ ಅದನ್ನು ಬಂದ್ ಮಾಡ್ತದೆ, ಅಂದರೆ ಕ್ಲೋಸ್ ಮಾಡಿಡ್ತದೆ. ತನ್ನ ಇಷ್ಟದ ಕೆಲವೇ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅವರೊಂದಿಗಿನ ಸ್ನೇಹ ಸಂಬಂಧವನ್ನು ಮುಂದುವರಿಸಲಿಕ್ಕೆ ಬಯಸ್ತದೆ. ಮತ್ತು ಯಾರೊಂದಿಗೆ ತನಗೆ ಇಷ್ಟ ಅನಿಸೋದಿಲ್ಲ ಅಂಥವರಿಗೆ ಯಾವತ್ತೂ ತನ್ನ ದ್ವಾರವನ್ನು ತೆರೆಯೋದಿಲ್ಲ ಅಥವಾ ಒಡನಾಟವನ್ನು ಮುಂದುವರಿಸೋದಿಲ್ಲ. ಅವರಿಗೆ ಮುಖ್ಯ ದ್ವಾರ ಯಾವತ್ತೂ ಬಂದಾಗಿರ್ತದೆ, ಕ್ಲೋಸ್ ಆಗಿರ್ತದೆ. ಇದರಿಂದ ಅನಗತ್ಯ ಎನಿಸುವ ಯಾರೂ ಒಳ ಪ್ರವೇಶಿಸಲು ಸಾಧ್ಯವಿಲ್ಲ. ಟು ಹ ಡಿವೈನ್ ಮೆಜಾರಿಟಿ ಪ್ರೆಸೆಂಟ್ ನೋ ಮೋರ್. ಇಲ್ಲಿ ಡಿವೈನ್ ಅಂದರೆ ದೈವಿಕವಾದದ್ದು, ಹಾಗೆ ಮೆಜಾರಿಟಿ ಅಂದರೆ ಬಹುಸಂಖ್ಯಾತ. ಇಲ್ಲಿ ತನ್ನಿಂದ ತಾನೇ ಮನಸ್ಸಿಗೆ ಗೊತ್ತಿರ್ತದೆ ಯಾರ ಜೊತೆ ಇಲ್ಲಿ ಬೆರಿಬಾರ್ದು. ಪ್ರೆಸೆಂಟ್ ನೋ ಮೋರ್ ಅಂದರೆ ಯಾರ ಜೊತೆ ಬೆರೆಯುವ ಅಗತ್ಯತೆ ಇಲ್ಲ ಅನ್ನೋದು ಡಿವೈನ್ಗೆ ಗೊತ್ತಿದೆ. ಅಲ್ಪಟ್ಟ ದ್ವಾರದ ಆ ಕಡೆಗಿರುವ ಸಂಖ್ಯೆ ಬಹಳ ಇದೆ, ಅದು ಬಹುಸಂಖ್ಯಾತವಾಗಿದೆ, ಅಂದರೆ ಮೆಜಾರಿಟಿ ಆಗಿದೆ. ಆ ಮೆಜಾರಿಟಿಯಲ್ಲೂ ಕೂಡ ಡಿವಿನಿಟಿ ಇದೆ, ಅಂದರೆ ದೈವತ್ವ ಇದೆ, ಅದು ಗೊತ್ತಿದೆ. ಆದರೂ ನಾವು ಅವರನ್ನು ಒಳಗೆ ಸೇರಿಸಿಕೊಳ್ಳೋದು ಆತ್ಮಕ್ಕೆ ಇಷ್ಟ ಇಲ್ಲ, ಬೆರೆಯೋದು ಇಷ್ಟ ಇಲ್ಲ. ಈ ವಾಕ್ಯದ ಒಟ್ಟು ಸಾರಾಂಶ ಏನು ಅಂದರೆ, ಆತ್ಮ ಅನ್ನೋದು ಕೆಲವೇ ಜನರನ್ನು ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುತ್ತದೆ. ಅನ್ಮೋಡ್ ಶಿ ನೋಟ್ಸ್ ದ ಚಾರಿಯೋಟ್ಸ್ ಪಾಸಿಂಗ್ ಎಟ್ ಹರ್ ಲೋ ಗೇಟ್. ಅನ್ಮೋಡ್ ಅಂದರೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿರೋದು, ಅದಕ್ಕೆ ಸ್ಟಿಕ್ ಆನ್ ಆಗಿರೋದು. ಚಾರಿಯೋಟ್ ಅಂದರೆ ರಥ. ಇಲ್ಲಿ ಪೋಯೆಟ್ ಹೇಳ್ತಾರೆ, ಸೋಲ್ ಡೋರನ್ನು ಲಾಕ್ ಮಾಡಿದೆ, ಆದರೆ ಹೊರಗಡೆ ಅಲ್ಲಿ ಒಂದು ರಥ ಬಂದು ನಿಂತಿದೆ. ಅದನ್ನು ನೋಡಿಕೊಂಡು ಕೂಡ ಸೋಲ್ ತನ್ನ ಡಿಸಿಷನಿಂದ ಹಿಂದೆ ಬರ್ತಾ ಇಲ್ಲ, ಅದು ಅನ್ಮೋಡ್ ಆಗಿದೆ. ಅನ್ಮೋಡ್ ಆ್ಯನ್ ಎಂಪರರ್ ಬಿ ನೀಲಿಂಗ್ ಅಪಾನ್ ಹರ್ ಮ್ಯಾಟ್. ಆ ಡೋರ್ನ ಆ ಕಡೆ ಬರೀ ಸಾಮಾನ್ಯ ಜನರು ಮಾತ್ರ ಅಲ್ಲ, ಒಬ್ಬ ಎಂಪರರ್, ಒಬ್ಬ ರಾಜ ಸಾಮ್ರಾಟ ಕೂಡ ನೀಲ್ ಡೌನ್ ಮಾಡಿ ಅಪೀಲ್ ಮಾಡುವ ರೀತಿಯಲ್ಲಿ ನಿಂತಿದ್ದಾನೆ. ಅವನ ಅಪೀಲಿಂಗ್ ಏನು ಅಂದರೆ, ನನ್ನನ್ನು ದಯಮಾಡಿ ಒಳಗೆ ಕರ್ಕು, ನನ್ನನ್ನು ನಿನ್ನ ಹತ್ತಿರದ ಜನರಲ್ಲಿ ಒಬ್ಬನನ್ನಾಗಿಸು ಅಂತ ಸೋಲಿಗೆ ಅಪೀಲ್ ಮಾಡ್ತಾ ಇದ್ದಾನೆ. ಆದರೆ ಆ ರಾಜನ, ಎಂಪರರ್, ಸಾಮ್ರಾಟನ ಅಪೀಲಿಗೆ ಕೂಡ ಸೋಲ್ ಅನ್ಮೋಡ್ ಆಗಿತ್ತು. ಅವನ ಮಾತಿಗೂ ಸೋಲ್ ಒಪ್ಕೊಳ್ತಾ ಇಲ್ಲ, ಕೂಡ ಅದು ತನ್ನ ನಿರ್ಧಾರವನ್ನು ಬದಲಾಯಿಸಿಲ್ಲ. ಸೋಲ್ ಅಷ್ಟೂ ಜನರಲ್ಲಿ ಕೆಲವೇ ಜನರನ್ನು ಒಳಗೆ ಕರ್ಕೊಂಡು ತನ್ನ ಮನಸ್ಸಿಗೆ ಯಾರು ಹತ್ತಿರ ಆಗ್ತಾರೆ ಅವರನ್ನು ಮಾತ್ರ ಒಳಗೆ ಬಿಟ್ಕೊಂಡು ಉಳಿದವರು ಎಷ್ಟೇ ದೊಡ್ಡವರಾಗಿದ್ದರು, ಎಷ್ಟೇ ದೊಡ್ಡ ಸ್ಥಾನಮಾನದಲ್ಲಿದ್ದರೂ ಅವರು ನನಗೆ ಸಂಬಂಧ ಇಲ್ಲ ಅಂತ ದೂರವೇ ಇರಿಸಿಕೊಂಡಿದೆ. ದೊಡ್ಡ ರಥವನ್ನು ಹತ್ತಿಕೊಂಡು ದೊಡ್ಡ ಸಾಮ್ರಾಟನೇ ಬಂದರೂ ಅವನೂ ಕೂಡ ಮನಸ್ಸಿಗೆ ಹತ್ರ ಆಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ಹೇಳುವಂತಹದ್ದು, ಸೋಲಿಗೆ ಹಣ ಅಥವಾ ಸ್ಥಾನಮಾನ ಅಥವಾ ಪೊಸಿಷನ್ ಯಾವುದೂ ಇಂಪ್ಯಾಕ್ಟ್ ಆಗೋದಿಲ್ಲ. ಬರೀ ಪ್ರೀತಿಯನ್ನು ಮಾತ್ರ ಅದು ಕನ್ಸಿಡರ್ ಮಾಡ್ತದೆ, ಅದು ನಿಜವಾದ ಪ್ರೀತಿಯನ್ನು. ಕೊನೆಯ ಸಾಲುಗಳನ್ನು ನೋಡೋಣ. ಐ ಹ್ಯಾವ್ ನೋನ್ ಹರ್. ಇಲ್ಲಿ ಐ ಅಂದರೆ ಪೋಯೆಟ್ ಹೇಳ್ತಾ ಇದ್ದಾರೆ, ನನಗೆ ಅವಳು ಯಾರು ಅಂತ ಗೊತ್ತಿದೆ, ಹೇಗೆ ಅಂತ ಗೊತ್ತಿದೆ. ಪೋಯೆಟ್ಗೆ ಈ ಸೋಲ್ನ ಬಗ್ಗೆ ಗೊತ್ತಿದೆ. ಫ್ರಮ್ ಆ್ಯನ್ ಆ್ಯಂಪಲ್ ನೇಷನ್ ಚೂಸ್ ಒನ್. ಆ್ಯಂಪಲ್ ಅಂದರೆ ದೊಡ್ಡ, ಬೃಹತ್ತಾದ. ಈ ಒಂದು ಬೃಹತ್ತಾದ ದೇಶದಲ್ಲಿ ಅದು ಕೇವಲ ಒಂದನ್ನು ಮಾತ್ರ ಚೂಸ್ ಮಾಡ್ತದೆ. ಆತ್ಮ ಬಹಳಷ್ಟು ಜನರಲ್ಲಿ ಕೇವಲ ಒಬ್ಬನನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ. ದೆನ್ ಕ್ಲೋಸ್ ದ ವಾಲ್ವ್ಸ್ ಆಫರ್ ಅಟೆನ್ಷನ್. ಅಂದರೆ ನಮ್ಮ ಹಾರ್ಟ್ನಲ್ಲಿರೋದು ಬ್ಲಡ್ ಸರ್ಕ್ಯುಲೇಷನನ್ನು ಕಂಟ್ರೋಲ್ ಮಾಡುವಂತಹದ್ದು. ವಾಲ್ವ್ಸ್ ಗೋಡೆಯ ಥರ ಅಥವಾ ಬಾಗಿಲಿನ ತರಹ ಕೆಲಸ ಮಾಡ್ತದೆ, ಯಾವುದೇ ಬ್ಲಡ್ ಬ್ಯಾಕ್ವರ್ಡ್ ಹೋಗದಂತೆ ತಡೀತದೆ. ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ, ಈ ವಾಲ್ವ್ಸೇ ಸೋಲಿನ, ಹಾರ್ಟಿನ ಗೋಡೆಯಾಗಿದೆ. ಅಟೆನ್ಷನ್ ಎನ್ನುವ ಗೋಡೆಯನ್ನು ಕ್ಲೋಸ್ ಮಾಡಲಾಗಿದೆ. ಇಲ್ಲಿದನ್ನು ಚೂಸ್ ಮಾಡಬೇಕಾದ್ರೆ ಸೋಲ್ ಬೇರೆ ಕಡೆ ಧ್ಯಾನ ಅಥವಾ ಅಟೆನ್ಷನನ್ನು ಕೊಡೋದಿಲ್ಲ. ಲೈಕ್ ಸ್ಟೋನ್ ಅಂದರೆ ಕಲ್ಲಿನ ತರಹ ಗೋಡೆಯನ್ನು ಬಂಧಿಸಲ್ಪಟ್ಟಿದೆ.
ಅಂದರೆ ಗೋಡೆಯನ್ನು ಅಥವಾ ಅದಕ್ಕೆ ಹಾಕಲಾದ ಬಾಗಿಲನ್ನು ತೆರೆಯೋದು ಸುಲಭದ ಕೆಲಸ ಅಲ್ಲ. ಇಲ್ಲಿಗೆ ಈ ಕವಿತೆ ಕೊನೆಗೊಳ್ಳುತ್ತದೆ. ಈ ಕವಿತೆಯ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.